ಈ ಜಿಡಿಯವ್ರು ನಮ್ಮ ಮಾತು ಕೇಳಲ್ಲ, ಇಂಜಿನಿಯರು ಕೇಳಲ್ಲ, ಮತ್ತೆ ಕಾಂಟ್ರಾಕ್ಟರ್ಗಳು ಕೇಳ್ತಾ ಇಲ್ಲ. ಯುಜಿಡಿ ಇಂಜಿನಿಯರು ಮತ್ತೆ ಕಾಂಟ್ರಾಕ್ಟರ್ ಎಲ್ಲ ಸ್ಪಾಟ್ ಬರೋವರೆಗೂ ಆ ಬಾಡಿ ಎತ್ಸಕ್ಕೆ ನಾವು ಬಿಡಲ್ಲ. ಕೆಲಸ ಮಾಡ್ಬೇಕಾದ್ರೆ ಓಪನ್ ಮಾಡಿಸ್ಬೇಕಲ್ವಾ? ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ನಮಗೆ ಗೊತ್ತಿಲ್ಲ ಅಂತಾರಲ್ಲಪ್ಪ. ಯಾರು ಗೊತ್ತಿಲ್ಲ ನೀನೇ ನಾನು ಇದ್ದೀನಿ ಬಂದ್ ಮಾಡ್ತಾ ನಿಮ್ ಗಮನ ಬಂತಲ್ಲ ಯಾಕೆ ಮಾಡಿಸ್ತೀವಿ? ಕೆಲಸ ಸಂಬಂಧಪಟ್ಟರು ಕಾಂಟ್ರಾಕ್ಟರ್ ಬಂದು ಮೊನ್ನೆ ಬಂದು ಬಂದ್ರು ನೀನೇ ಓಡಾಡ್ತಾ ಇದೀಯ. ನೀನೇ ಯಾಕೆ ನೋಡೋರೆ ಯಾಕೆ ಮುಚ್ಚಿಲ್ಲ? ನಿನ್ ಗಮನಕ್ಕೆ ಬಂದಿರ್ಬೋದು. ಒಂದ್ ಪ್ರಾಣ ಹೋದ್ಮೇಲೆ ಕಂಪ್ಲೇಂಟ್ ಯಾರು ಜವಾಬ್ದಾರಿಯಿಂದ ಹಾಕ್ಸಿಲ್ಲ ಸರ್. ಅದು ಇದು ಪಂಚಾಯತಿ ಅವ್ರಿಗಿನ್ನ ಏನು ಇದಿಲ್ಲ ಸರ್. ಕೇಳಕ್ ಹೋದ್ರೆ ಏನಾದ್ರು ಗೊತ್ತಾ, ಪಂಚಾಯತಿ ರೆಸ್ಪಾನ್ಸಿಬಲ್ ಬರಲ್ಲ ಅಂತಾರೆ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಮೇನ್ ಪ್ರಾಬ್ಲಮ್ ನಮ್ಮ ಗಮನಕ್ಕೆ ತರಲ್ಲ ಇಲ್ಲಿ. ಅದನ್ನ ಮಾಡಿದ್ರು ಎಷ್ಟು ದಿವಸ ಆಗುತ್ತೆ ಅಂತ ಹೇಳು. 15 ದಿವಸ ಆಗುತ್ತೆ. ಅದು 3 ದಿವಸ ಮುಂಚೆ ಅದು ಮಾಡಿದ್ರು, ಅದು ಮುಚ್ಚಿ ಅವರೇ ಮಾಡುವಂತ ಅಂದ್ರು. ಮಾಡೋ ಕೆಲಸ ನೋಡೋದು ಆಗಿದೆ, ಈಗ ಆಗಿರೋದಕ್ಕೆ ಇದು ಮಾಡೋದು ಬೇಡ. ಈಗ ಆಮೇಲೆ ಊರೆಲ್ಲ ಮಾತಾಡಿರುತ್ತೆ. ಸಮಸ್ಯೆ ಏನು ಅಂದ್ರೆ ಅದೇ ಸಮಸ್ಯೆ. ಆಯ್ತು ರಾಜಣ್ಣ, ಊರಲ್ಲಿ ಮಾತಾಡೋದು ಇದು ಪಂಚಾಯತಿಗೆ ಇದಿಲ್ಲ. ಯಾವ ಮೆಂಬರ್ಗಳು ಮತ್ತೆ ಯಾವ ಅಧಿಕಾರಿಗಳು ಇಲ್ಲಿ ಕಾಂಟ್ರಾಕ್ಟರ್ ಮತ್ತೆ ಮುಂದೆ ನಿಂತು ಯಾರು ಕೆಲಸ ಮಾಡಿಸ್ತಾವ್ರೋ ಅವರು ಅಷ್ಟೇ ನಮ್ಗೆ ಅವರೇ. ನಮ್ಗೆ ಅದು ಕೊಟ್ಟಿಲ್ಲ ಹಕ್ಕು, ಅವ್ರು ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ ಅವ್ರು ಯಾರೋ ಅವ್ರ ರಿಲೇಷನ್ ಇರ್ಬೇಕನೋ ಅವ್ರನ್ನ ಕರ್ಕೊಂಬಂದು ನಿಲ್ಸ್ಕೊಂಡು ಕೆಲಸ ಮಾಡಿಸ್ತಾವ್ರೆ. ಕಾಂಟ್ರಾಕ್ಟರ್ ರಿಲೇಷನ್ ಯಾರು ಇರ್ಬೇಕನೋ ಹತ್ರದವ್ರು ಇರ್ಬೇಕನೋ ಅವ್ರು ನಿಂತ್ಕೊಂಡ್ ಕೆಲಸ ಮಾಡಿಸ್ತಾವ್ರೆ. ಯಾವ ಪಂಚಾಯತ್ ಅವ್ರಿಗೂ ಇದಿಲ್ಲ. ಯಾವ ಪಂಚಾಯತ್ ನನಗೆ 2 ದಿವಸ ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಮ ಮಾಡಲ್ ಹೆಂಗ್ ಬಂದು ಕೆಲಸ ಮಾಡ್ರಿ ಅಂತ ಅವತ್ತು ನಿಂತ್ಕೊಂಡ್ರು ಇಮಿಡಿಯೇಟ್ಲಿ ಪೈಪ್ ಹೊಡ್ತಾ ಇತ್ತು. ನನ್ನ ದುಡ್ಡಲ್ಲಿ ಕರೆದ್ಬಿಟ್ಟು ಶಶಿಗೆ. ಸರ್ ಇಲ್ಲಿ 7:15 ಅರ್ಲಿ ಮಾರ್ನಿಂಗ್ ನನಗೆ ಫೋನ್ ಬಂತು. ಹಿಂಗೆ ಗುಂಡಿಗೆ ಯಾರೋ ಬಿದ್ದೋಗಿದ್ದಾರೆ, ಏನು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಮುಖ ಕಾಣ್ತಾ ಇಲ್ಲ ಅಂತ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಬಂದು ನೋಡಿದಾಗ ನಾವಿಲ್ಲಿ ಬಾಡಿ ಉಲ್ಟಾ ಬಿದ್ದಿತ್ತು ಹಿಂಗೆ. ಬಟ್ ಅದು ಈಗ ಆಲ್ರೆಡಿ ಒಂದು 10 ದಿವಸ ಆಗಿದೆ ಏನೋ ಗುಂಡಿ ತೆಗೆದು. ಒಂದು 4 ದಿವಸ ಅವರು ರಜಾ ಮಾಡಿದ್ರು ಹಬ್ಬ ಅಂತೇಳಿ. ಅದಾದ ನಂತರ ಈಜುಡಿಯವ್ರು ಕೆಲಸ ಮಾಡಿದ್ದಾರೆ. ಅದು ಪಂಚಾಯತಿ ಪೈಪ್ ಹೊಡೆದೋಗೈತೆ, ಮತ್ತೊಂದು ಮನೆ ವೇಸ್ಟ್ ವಾಟ್ರ್ ಹೊಡೆದೋಗೈತೆ ಅಂತ ಅದನ್ನು ಮುಚ್ಚಿರಲಿಲ್ಲ. ಆಮೇಲೆ ಇಲ್ಲಿ ಬಂದಿರೋಂಥ ಮಾಹಿತಿ ಪ್ರಕಾರ ವಾರ್ಡ್ ಮೆಂಬರ್ಗೆ ತಿಳಿಸಿದ್ದಾರೆ ಹಿಂಗೆ ಹೊಡೆದೋಗಿದೆ ಹಿಂಗಂತೆ. ಅದು ಬಂದು ನಾವು ನೋಡಿದಾಗ ಅದು ಹೊಡೆದೋಗಿತ್ತು, ಸರಿ ಮಾಡ್ರಿ ಅಂತ. ಯೂಜುಡಿದೆ, ಅದು ಆಲ್ಮೋಸ್ಟ್ ಯೂಜುಡಿದೆ. ಓಪನ್ ನಡಿ ಕೆಲಸ ಕಾಮಗಾರಿಕೆ ನಡೀತಾ ಇರೋದು ಈಗ ಯೂಜುಡಿಯವ್ರು ಬರಲಿಲ್ಲ ಅಂದರೆ ಪಂಚಾಯತಿ ಪೈಪ್ ಏನೂ ಆಗಲ್ಲ, ಊರಿಂದ ಅಕ್ಕಪಕ್ಕ ಮನೆಯವ್ರದ್ದು ಪೈಪ್ ಹೊಡೆದೋಗಲ್ಲ. ಈಗ ಅವರು ಯೂಜುಡಿಯವ್ರು ಓಪನ್ ಮಾಡಿರೋದಕ್ಕೆ ಅದು ವ್ಯವಸ್ಥಿತವಾಗಿ ಮಾಡಬೇಕಾಯಿತು. ಅದು ಈಗ ರೋಡ್ ಕಟ್ ಮಾಡಿ ಓಪನ್ ಮಾಡ್ರು ಅಂದರೆ ಯೂಜುಡಿಯವ್ರೇ ಫಿನಿಶ್ ಮಾಡ್ಬೇಕು ವರ್ಕು. ಅದೇ ಟೈಮ್ ಏನು ಬರುತ್ತೆ, ಪಬ್ಲಿಕ್ಸ್ದು ಆಸ್ತಿ ಏನಿದೆ ಆ ಆಸ್ತಿನ ನಷ್ಟ ಆಗಿರೋದನ್ನ ಅವರೇ ರೆಡಿ ಮಾಡಿಕೊಡ್ಬೇಕು. ಈ ಕಾಂಟ್ರಾಕ್ಟರ್ ಯಾರು ಇರ್ತಾರೆ ಅವರೇ ಮಾಡಬೇಕು ಅದು. ಯಾಕಂದರೆ ನಾವು ಸುಮಾರು ಕಡೆ ಕೆಲಸ ಮಾಡ್ತೀವಿ, ಏನಾನ ಪ್ರಾಬ್ಲಮ್ ಆದಾಗ ನೀವೇ ಮಾಡಿಸಿದ್ದು ಅದನ್ನು ನೀವು ಮಾಡಿಕೊಡಿ ಅಂತ ಕೇಳ್ತಾರೆ ನಮ್ಮನ್ನು. ನಾವು ಮಾಡಿಕೊಟ್ಟಿದ್ದೀವಿ, ಸುಮಾರು ಕಡೆ ನಾವು ಕೆಲಸ ಮಾಡಿದಾಗ ನಾವು ಮಾಡಿಕೊಟ್ಟಿದ್ದೀವಿ. ಆ ಥರ ಅವರು ಮಾಡಿಕೊಡ್ಬೇಕಾಗಿತ್ತು. ಅದು ಮಾಡ್ದಿರ ಅವ್ರದ್ದು ಉದಾಸೀನದಿಂದ ಆಮೇಲೆ ಅದಕ್ಕೆ ಮುಂದಾಳೋದು ಒಂದು ಇದ್ದಾರೆ ಇಲ್ಲಿ. ಈಜುಡಿಯವ್ರು ನಮ್ಮ ಮಾತು ಕೇಳಲ್ಲ, ಇಂಜಿನಿಯರು ಕೇಳಲ್ಲ, ಮತ್ತು ಕಾಂಟ್ರಾಕ್ಟರ್ಗಳು ಕೇಳ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಯಾರು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು. ಅವ್ರು ಬಂದು ಮುಂದೆ ನಿಂತ್ಕೊಂಡು ಇದೇನಾಯ್ತು ಅಂತ ನೋಡಿ. ಅಮಾಯಕ ಒಬ್ಬ ಸತ್ತಿದ್ದಾನೆ ಇವತ್ತು, ಅವನ ಅಮಾಯಕ ಪಾಪ. ಅದಕ್ಕೆ ಈಗ ಈಜುಡಿಯ ಕಾರಣ ಆಗ್ತಾರೆ ಅನ್ನೋದೊಂದು ಬಿಟ್ಟರೆ ಮುಂದಿನ ನೋಟ ಕಾಣ್ತಾ ಇರೋದು ಈಜುಡಿಯರ್ದೇನೆ. ಬೇರೆ ಇನ್ನ ಏನಿದೆ ಬಿಸ್ತಾ ಸತ್ತಿದ್ದಾನೆ ಅಂತೇಳಿ. ಏನು ಪರಿಹಾರ ಆದರೂ ಕೊಡಬೇಕು ಅಂತೀರಾ ಸರ್? ಖಂಡಿತ. ಕುಟುಂಬಕ್ಕೆ ಏನು ಸಾವಂತೂ ಯಾರು ತಂದು ಕೊಡೋಂಥ ಶಕ್ತಿ ಯಾರಿಗೂ ಇಲ್ಲ. ಏನಾದ್ರು ಸಮಯವಾಗಿ ಏನಾಯ್ತು ಕೂತು ಮಾತಾಡಿ ಅವ್ರಿಗೆ ಒಂದು ಒಳ್ಳೇದು ಮಾಡ್ಕೊಡ್ಬೇಕಂತ ಕಾಂಟ್ರಾಕ್ಟರ್ ಕಡೆಯಿಂದ ನಾವು ಕೇಳ್ಕೊಂತೀವಿ ಅವ್ರಿಗೆ. ಸರ್, ಇವತ್ತು ಈ ಅಮಾಯಕನ ಬಲಿಗೆ ಕಾರಣ ಯುಜಿಡಿಯ AEE ಇಂಜಿನಿಯರು, AE ಮತ್ತು ಕಾಂಟ್ರಾಕ್ಟ್ರು, ಮತ್ತು ಇಲ್ಲಿ ಮೂಲ ನಿಂತು ಕೆಲಸ ಮಾಡಿಸ್ತಾರಂಥ ಲೀಡ್ರು
ಇವತ್ತು ಇಡೀ ಬೀದಿಯಲ್ಲಿ ಸುಮಾರು ಗುಂಡಿಗಳು ಇದೇ ಥರ ಬಿಟ್ಟಿದ್ದಾರೆ. ನೀವೆಲ್ಲ ವಾರ್ಡಲ್ಲಿ ಹೋಗಿ ಈ ಕೆಲಸ ಎಲ್ಲೆಲ್ಲಿ ಮಾಡೋರೋ ಎಲ್ಲ ವಾರ್ಡಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು. ಎಲ್ಲ ಬೀದಿಯಲ್ಲಿ ಗುಂಡಿ ಇವೆ. ಜನ ಅಮಾಯಕರು ಬೈತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ರಾತ್ರಿ ಹೊತ್ತು ಆ ಗುಂಡಿಗಳಲ್ಲಿ ನೋಡ್ಕೊಂಡು ಓಡಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಆದರೆ ಇವತ್ತೇನು ಒಬ್ಬ ಅಮಾಯಕನ ಕೊಲೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ UGDಯ ಇಂಜಿನಿಯರು, ಕಾಂಟ್ರಾಕ್ಟರ್ಗಳೇ ಕಾರಣ. ಅದ್ರ ಜೊತೆಯಲ್ಲಿ ಇಲ್ಲಿ ಮುಂದಾಳತ್ವ ನಿಲ್ಲಿಸಿ ರೋಡಾಗಿ ಗುಂಡಿ ಓಡಿಸಿ ಬಿಟ್ಟು ಅವ್ರು ಬೇಕಾದ ಕಡೆ ಕೆಲಸ ಮಾಡ್ತಾವ್ರೆ. ಆ ಮುಖಂಡರು ಕಾರಣ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವರು UGD ಇಂಜಿನಿಯರು ಮತ್ತು ಕಾಂಟ್ರಾಕ್ಟ್ರು ಎಲ್ಲ ಸ್ಪಾಟಿಗೆ ಬರೋವರೆಗೂ ಆ ಬಾಡಿ ಎತ್ಸೋಕ್ಕೆ ನಾವು ಬಿಡಲ್ಲ. ನಾವು ಖಂಡಿತವಾಗಿ ಹೇಳ್ತಾ ಇದ್ದೀವಿ. ನಾವು ಮುಂದಕ್ಕೂ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ ನಾನು 1 ತಿಂಗಳು ಮುಂಚೆಯಿಂದ ಇಂಜಿನಿಯರ್ಗೂ ನಾನು ಕಾಲ್ ಮಾಡಿ ಹೇಳಿದ್ದೀನಿ, ರೋಡ್ಗಳ ಗುಂಡಿ ಹೊಡೆದು ಬಿಡ್ತಾ ಇದ್ದಾರೆ, ಇಲ್ಲಿ ಬಡವರು ಮತ್ತು ಮಕ್ಕಳು, ವಯಸ್ಸಾಗಿರೋರು ಓಡಾಡ್ತಾವ್ರೆ, ಫಸ್ಟ್ ಬಂದು ಗುಂಡಿ ಮಿಚ್ಚಿ ಅಂತ ಹೇಳ್ತಾ ಇದ್ದೀವಿ. ನಾನು ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತ ಇಂಜಿನಿಯರು ನನ್ನ ಕಾಲೆಲ್ಲ ಇದೆ ನನ್ನ ಹತ್ರ. ಕಾಲ್ ಮಾಡಿ ಅವ್ರಿಗೆ ಹೇಳಿರೋದೆಲ್ಲ ನನ್ನ ಕಾಲ್ ಲಿಸ್ಟ್ ಇದೆ. ಆಮೇಲೆ ಕಾಂಟ್ರಾಕ್ಟ್ರಿಗೆ ಹೇಳಿದ್ದೀನಿ, ಅವ್ರದ್ದು ಕಾಲ್ ಲಿಸ್ಟ್ ಇದೆ. ಪ್ರತಿಯೊಬ್ಬರಿಗೆ ಹೇಳ್ತಾಯಿದ್ದೀನಿ. ಆಮೇಲೆ GPS ಈ ಗುಂಡಿ ಯಾವತ್ತು ಫೋಟೋ ತೆಗೆದಿದ್ದಾರೆ ಅದು GPS ಫೋಟೋ ಸಮೇತ ಐತೆ ನನ್ನ ಹತ್ರ ಐತೆ. ಅದಕ್ಕೆಲ್ಲ ಬೇಕಾದ್ರೆ ನಾನು ಉದಾಹರಣೆ ಕೊಡ್ತೀನಿ. ಈ ಒಂದು ಅಮಾಯಕರ ಕೊಲೆಗೆ UGD ಅವರೇ ಕಾರಣ. ಅವರು ಬಂದು ಸ್ಪಾಟಿಗೆ ಬಂದು ಅವ್ರ ಸ್ಪಾಟಲ್ಲಿ ನೋಡಿ ಅವ್ರನ್ನ ತೀರ್ಮಾನ ಕೊಡೋವರೆಗೂ ಬಾಡಿ ಹೆಚ್ಚಕ್ಕೆ ಕೊಡಬಾರ್ದು ಅಂತ ನಾನು ಈ ಲೋಕಲ್ ಸರ್ ಇಲ್ಲಿ 12 ದಿವಸ ಆಗಿದೆ. ನನ್ನ ವಾರ್ಡಲ್ಲಿ ಬಂದು ನೋಡಿದಾಗ 1 ತಿಂಗಳಾಗಿದೆ. 1 ತಿಂಗಳಾಗಿದೆ ಗುಂಡಿ ತೋಡಿ ಇದುವರೆಗೂ ಮುಚ್ಚಿಲ್ಲ. ಈಗ ಬೆಳಿಗ್ಗೆ 6 ಗಂಟೆಗೆ ಇದಾಗಿದೆ, ಬಿದ್ದೋಗಿ ಸತ್ತೋಗಿದ್ದಾನೆ ಅಂತ ಕೇಳಿದ ತಕ್ಷಣ 6 ಗಂಟೆಗೆ ಬಂದು 6 ಗಂಟೆಯಿಂದ 7 ಗಂಟೆವರೆಗೆ ಮುಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಹೋಗಿ ನಮ್ಮ ಮಗಳಿಗೆ ಫೋನ್ ಮಾಡಿ ಹೇಳಿದೆ, ಈ ಥರ ಏನೋ ಮಾಡ್ತಾ ಇದ್ದಾರೆ ನೋಡಮ್ಮ ಅಂತ. ಹೋಗಿ ನಮ್ಮ ಮಗಳು ಕೇಳಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಯಾರ್ಯಾರು ಹೇಳಿದ್ದಾರೆ, ಈ ಮುಚ್ಚ ಕೆಲಸ ಮಾಡೋಕ್ಕೆ ಯಾರ್ಯಾರು ಹೇಳಿದ್ದಾರೆ ಅಂತ ನಮ್ಮ ಮಗಳು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾಳೆ. ಆ ರೆಕಾರ್ಡ್ ಸಮೇತ ನನ್ನ ಹತ್ರ ಇದೆ. ಅದರಿಂದ ಇಡೀ ಊರಲ್ಲಿ ಸುಮಾರು ಕಡೆಗೆ ಇದೇ ಥರ ಗುಂಡಿಗಳಿದ್ದಾವೆ. ಅವರು ಗುಂಡಿ ಹೊಡೆದ ಮೇಲೆ ಬ್ಯಾರಿಕೇಡ್ ಹಾಕಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಸುರಕ್ಷತೆ ಕ್ರಮ ಯಾವುದು ತಗೊಂಡಿಲ್ಲ. ಆಮೇಲೆ UGD ಯಾವುದು ಕಾಮಗಾರಿ ಕರೆಕ್ಟಾಗೂ ನಡೀತಾ ಇಲ್ಲ. ಬರೇ ಲೋಕಲ್ ಕೆಲಸಗಳು ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಸರ್ ನಾವು ಕೇಳಿದ್ದೀವಿ. ನಾನು AEE ಕೇಳಿದ್ದೀನಿ, AE ಕೇಳಿದ್ದೀನಿ, ಕಾಂಟ್ರಾಕ್ಟರ್ ಕೇಳಿದ್ದೀನಿ. ಆಮೇಲೆ ಸಂಬಂಧಪಟ್ಟ ಪಂಚಾಯತಿ PDO ಹೇಳಿದ್ದೀನಿ. PDO ಹೇಳಿದ್ರೆ ನಮ್ಮ ಪಂಚಾಯತಿ ಹ್ಯಾಂಡ್ ಓವರೇ ಬಂದಿಲ್ಲ, ಇದು ನಮ್ಮನ್ನು ಯಾರೂ ಕರೆದೂ ಇಲ್ಲ. ಅದೇನೋ ಪೂಜೆಗೆ ಅಂತ ಹೇಳಿದ್ರು, ಹೋಗಿ ಪೂಜೆ ಮಾಡ್ಕೊಂಡು ಬಂದಿವಿ ಅಷ್ಟೇ. ಅದು ಬಿಟ್ಟ ಮೇಲೆ ಇವತ್ತು ನಮ್ಮನ್ನು ಯಾರು ಕರೆದು ಯಾವ ವಾರ್ಡು ಜನಪ್ರತಿನಿಧಿಗಳನ್ನು ಕರೀದಿರಾ. ಇವ್ರು ಏಕಾಏಕಿ ಹೋಗಿ ಇವ್ರ ಕಾಮಗಾರಿಗಳು ಈ ಥರ ಮಾಡಿ ಊರಾಗ ಎಲ್ಲ ಕಡೆಗೂ ಗುಂಡಿ ಇಟ್ಟು ಇನ್ನೂ ಸುಮಾರು ಜನ ಸಾಯೋಂಥ ಸ್ಥಿತಿಯಲ್ಲಿ ಇದೆ. ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಸಾಯ್ತಾರೆ ಅಂತಲೇ ನಾವು ಕಾಂಟ್ರಾಕ್ಟರ್ಗೆ ಹೇಳಿದ್ದೀವಿ. ಏನು ಇದಕ್ಕಾದ್ರೆ ಹೊಣೆ ನೀವೇ ಅಂತಲೂ ಕಾಂಟ್ರಾಕ್ಟರ್ಗೆ ಹೇಳಿದ್ದೀವಿ. ನೀವು ಅಕ್ಕಪಕ್ಕ ಮನೆಗಳನ್ನ ಯಾರು ಹೋಗಿ ಕೇಳ್ಕೊಂಬೋದಲ್ಲಿ ಇದು ಏನರಿಂದ ಆಗಿದೆ, ಯಾವ ಥರ ಆಗಿದೆ, ಎಷ್ಟು ದಿವಸ ಆಯ್ತು ಗುಂಡಿ ತೆಗೆದು, ಎಷ್ಟು ದಿನ ಈ ಗುಂಡಿಯಲ್ಲಿ ಓಡಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಕೊಂಡು ಬೇಕಾದ್ರೆ ಇನ್ನೂ ಒಂದು ಮಾಜರು ಮಾಡಿ ನೀವು ದಯವಿಟ್ಟು ನಿಮಗೆ ಅವರಿಗೆ ನ್ಯಾಯ ಒದಗಿಸ್ಕೊಡಿ ಸರ್.